ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಸಂಬಂಧ ಬೆಂಗಳೂರಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ರೇಷನ್ ಕಾರ್ಡ್ ಪರಿಷ್ಕರಿಸುತ್ತಿದೆ, ಅದನ್ನ ಯಾಕೆ ಪ್ರಶ್ನೆ ಮಾಡಲ್ಲ ಅಂದ್ರು. ರಾಜ್ಯದಲ್ಲಿ ಶೇಕಡ 27% ಬಡವರಿದ್ದಾರೆ ಅಂತ ವರದಿ ಇದೆ, ಆದ್ರೆ ಶೇಕಡ 80% ರೇಷನ್ ಕಾರ್ಡ್ ಇದ್ದಾವೆ. ತೆರಿಗೆ ಕಟ್ಟೋರಿಗೆ ಯಾಕೆ ರೇಷನ್ ಕಾರ್ಡ್ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬಡವರ ಹಾಗೂ ಅರ್ಹರ ರೇಷನ್ ಕಾರ್ಡ್ ರದ್ದಾಗಲ್ಲ, ಒಂದು ವೇಳೆ ಬಿಟ್ಟು ಹೋಗಿದ್ರೆ ವಾಪಸ್ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಯಾವತ್ತೂ ಬಡವರ ಪರ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಜಕೀಯ ಕಾರಣಕ್ಕೆ ಬಿಜೆಪಿ ವಿವಾದವನ್ನು ಹುಟ್ಟು ಹಾಕ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಚಿವ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ರು. ಈ ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು ಅನ್ನೋದು, ಯಾರಿಗೆ ಹಂಚುವಾಗ ಯಾರಿಗಿಲ್ವೋ ಅವರು ಇರೋರ್ಗೂ ಹಂಚಿಯಾಗಿದ್ರೆ ಅಂತವನ್ನ ಪರಿಶೀಲನೆ. ಗ್ಯಾರಂಟಿಗಳು ಹೋಗೋದಿಲ್ಲ, ಗ್ಯಾರಂಟಿ ಇದ್ದೇ ಇರ್ತದೆ. ಮತ್ತು ಯಾರು ಎಲಿಜಿಬಲ್ ಅಲ್ವೋ, ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಬದುಕಿದೆಯೋ ಅವ್ರಿಗೆ ಕೊಟ್ಟು ನಮ್ದು ಸೋಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಹಣ ಕೊಡದೆ ಸೋಷಿಯಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಸಮಾಜ ನಿರ್ಮಾಣ ಆಗಿದೆ. ಆ ಕಡೆ ದಿರ್ ಇಸ್ ನೋ ಪರ್ಸನ್ ಆಫ್ ಕನ್ಫ್ಯೂಷನ್. ಯಾರು ಬಡವರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವರು ಒಂದು ಕಾರ್ಡನ್ನು ಕೂಡ ಮಿಸ್ ಆಗೋದಿಲ್ಲ. ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಾಳಜಿನೂ ಇಲ್ಲ, ಅವ್ರ ತಲೆನೂ. ಎಕ್ಸಿಟ್ ಪೋಲ್ ರಿಸಲ್ಟ್ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಎಕ್ಸಿಟ್ ಪೋಲ್ ರಿಸಲ್ಟ್ನಲ್ಲಿ ಬಿಜೆಪಿ 2 ಸ್ಥಾನ ಗೆಲ್ಲುತ್ತೆ ಎಂದು ಬಂದಿದೆ. ಎಕ್ಸಿಟ್ ಪೋಲ್ ಯಾವಾಗಲೂ ಸರಿ ಇರುತ್ತೆ ಎಂದು ಹೇಳೋದಕ್ಕಾಗಲ್ಲ. ಚನ್ನಪಟ್ಟಣ ಗೆದ್ದೇ ಬಿಟ್ರು ಎಂದ್ರು, ಈಗ ಕೂದಲೆಳೆ ಅಂತರ ಎಂದು ಅವರೇ ಹೇಳ್ತಿದ್ದಾರೆ. ಜನ ಅವರನ್ನ ಹೇಗೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರಾಜ್ಯದ ಜನರಿಗೆ ಕಾಂಗ್ರೆಸ್ ನಡೆದುಕೊಂಡ ರೀತಿ ಇಷ್ಟ ಆಗಿಲ್ಲ ಅಂತ ಹೇಳಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು ಆರ್ ಅಶೋಕ್. ಎಕ್ಸಿಟ್ ಪೋಲ್ ಬಂದಿದೆ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತ ಬಂದಿದ್ದಾರೆ. 3ರಲ್ಲಿ 2 ಸ್ಥಾನ ಗೆಲ್ಲುತ್ತೆ ಅಂತ ಬಂದಿದೆ. ಮಹಾರಾಷ್ಟ್ರ ಗೆಲ್ಲುತ್ತೆ ಅಂತ ಬಂದಿದ್ದಾರೆ. ಅದೇ ರೀತಿ ಜಾರ್ಖಂಡ್ ಗೆಲ್ಲುತ್ತೆ ಅಂತ ಬಂದಿದೆ. ಸೊ ಇದನ್ನ ನಾವು ಸ್ವಾಗತ ಮಾಡ್ತೀರಿ, ಬಟ್ ಅದು ಅಲ್ಟಿಮೇಟ್ ಅಲ್ಲ. ಈಗ ಎಕ್ಸಿಟ್ ಪೋಲ್ಗಳು ಬಹಳಷ್ಟು ಎಕ್ಸಿಟ್ ಪೋಲ್ಗಳು ಸಕ್ಸಸ್ ಆಗಿದೆ, ಫೇಲು ಆಗಿ ಸಕ್ಸಸ್ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರ ಅಸಮಾಧಾನ ವಿಚಾರ ಸಂಬಂಧ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ಎಂದು ನಾನು ಭಾವಿಸಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿ ಕ್ಷೇತ್ರಕ್ಕೂ ಅಭಿವೃದ್ಧಿಗೆ ಹಣ ನೀಡಬೇಕು. ಆದರೆ ಕಾಂಗ್ರೆಸ್ ಶಾಸಕರು ಇರುವ ಕ್ಷೇತ್ರಕ್ಕೆ ಮಾತ್ರ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಮಾಡುವ ದ್ರೋಹ ಇದು ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಅಭಿವೃದ್ಧಿ ಬಗ್ಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆದರೆ ಕೇವಲ ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿ, ಇನ್ನುಳಿದಂತ ಜೆಡಿಎಸ್ ಶಾಸಕರಾಗಿರ್ಬೋದು, ಬಿಜೆಪಿ ಶಾಸಕರಾಗಿರ್ಬೋದು, ಅಥವಾ ಮತ್ತಿನ್ನುಳಿದಂತ ಯಾವುದೇ ಶಾಸಕರಾಗಿರ್ಬೋದು, ಅವ್ರಿಗೆ ಅನುದಾನವನ್ನೇ ಕೊಟ್ಟಿಲ್ಲ. ಹಾಗಾದ್ರೆ ನಿಮಗೆ ಆ ಕ್ಷೇತ್ರಗಳ ಅಭಿವೃದ್ಧಿ ಬೇಡ? ಆ ಕ್ಷೇತ್ರಕ್ಕೆ ದ್ರೋಹ ಮಾಡ್ತೀರಾ? ಆ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದಿಲ್ಲ ಅಂತ ಹೇಳಿ ಇಂಥ ದ್ರೋಹ ಮಾಡತಕ್ಕಂತ ಸರ್ಕಾರ ನಾನು ನೋಡ್ರಿ. ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರ ಸಂಬಂಧ ರಾಜ್ಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಸುದ್ದಿಗೋಷ್ಠಿ ನಡೆಸಿದ್ರು. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕರಣ ಕೆಲ ಪರಿಷ್ಕರಣೆ ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ 6,91,370 ಕಾರ್ಡ್ಗಳಿವೆ. ಈ ಪೈಕಿ 4,221 ಕಾರ್ಡ್ಗಳನ್ನು ಮೈಸೂರು ಜಿಲ್ಲೆಯಲ್ಲಿ ರದ್ದುಗೊಳಿಸಲಾಗಿದೆ. ರದ್ದುಗೊಂಡಿರುವವರ ಪೈಕಿ ಅರ್ಹರಿದ್ದರೆ ಅಂತವರ ಅರ್ಜಿ ಸಲ್ಲಿಸಬಹುದು, ಅಂತವರ ಅರ್ಜಿ ಹಾಕಬಹುದು. ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ್ದಾರೆ ಎನ್ನುವುದು ವಿರೋಧ ಪಕ್ಷಗಳ ಟೀಕೆ ಅಷ್ಟೇ ಅಂತ ಹೇಳಿದರು. ಈ ಬಗ್ಗೆ ಸಿಎಂ, ಡಿಸಿಎಂ ಹಾಗೂ ಸಚಿವರುಗಳು ಸ್ಪಷ್ಟನೆ ನೀಡಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಸಂಬಂಧ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪ್ರತಿಕ್ರಿಯಿಸಿದರು. ರದ್ದುಪಡಿಸಿರೋದ್ರಲ್ಲಿ ಬಡವರು ಇದ್ರೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡ್ತೀರಾ ಅಂತ ಹೇಳಿದ್ದಾರೆ. ವಿಧವೆ, 1 ಗಂಟೆ ಜಮೀನು ಇಲ್ಲದವರನ್ನು ರದ್ದು ಮಾಡಿದ್ದೀರಾ? ಆ ರೀತಿ ರದ್ದುಪಡಿಸಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ? ನಿಮ್ಮ ಯಾವ ಅಧಿಕಾರಿಯನ್ನ ಡಿಸ್ಮಿಸ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ಕೂಡ ನಡೆಸಿದ್ರು. 4 ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ರದ್ದುಪಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನೂ ಒಂದು 15-20 ಲಕ್ಷ ಕಾರ್ಡ್ಗಳದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನನಗೆ ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸೋದು, ನೀವು ರದ್ದುಪಡಿಸಿರೋದ್ರೊಳಗೆ ಬಡವರಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ? ಈಗ ನೀವು ರದ್ದುಪಡಿಸಿರೋ ಕಾರ್ಡ್ನಲ್ಲಿ ವಿಧವೆ, 1 ಗುಂಟೆನೂ ಜಮೀನು ಇಲ್ಲದೆ ಇರೋ ಬಡವ್ರದ್ದನ್ನು ರದ್ದುಪಡಿಸಿದ್ದೀರಿ. ಆ ರದ್ದುಪಡಿಸಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ?
ಅಥವಾ ನಿಮ್ಮ ಅಧಿಕಾರಿಗಳನ್ನ ಯಾರನ್ನ ಡಿಸ್ಮಿಸ್ ಮಾಡ್ತೀರಿ? ಒಬ್ಬ ಬಡವನಿಗೂ ತೊಂದರೆ ಆಗಬಾರ್ದಲ್ವಾ? ಅನರ್ಹರನ್ನ ರದ್ದುಪಡಿಸ್ಲಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರನ್ನ, ಸರ್ಕಾರಿ ನೌಕರಲ್ಲಿರೋರಿಗೆ BPL ಕಾರ್ಡ್ ಕೊಡಬೇಕು ಅಂತ ನಾವು ಕೇಳಲ್ಲ, ಅವ್ರನ್ನ ರದ್ದುಪಡಿಸ್ಲಿ. ಆದ್ರೆ ಬಡವರದ್ದು ರದ್ದುಪಡಿಸಿದ್ರು. ಗದಗ ನಗರದ DGM ಆಯುರ್ವೇದ ಕಾಲೇಜಿನ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 30 ವರ್ಷದ ಮೊಹಮ್ಮದ್ ಸೈಫ್ ಅಲಿ ಆತ್ಮಹತ್ಯೆ ಶರಣಾದಂತ ದುರ್ದೈವಿ. ಗದಗ ನಗರದ ಒಕ್ಕಲಗೇರಿ ಪ್ರದೇಶದ ಮನೆಯಲ್ಲಿ ನೌಕರ ನೇಣಿಗೆ ಶರಣಾಗಿದ್ದಾರೆ. ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ತಾಳಿಕೋಟಿ ಬಸ್ ನಿಲ್ದಾಣ ಕಾಂಪೌಂಡ್ಗೆ ಹೊಂದಿಕೊಂಡಿದ್ದ ಅಂಗಡಿಗಳ ತೆರವು ಖಂಡಿಸಿ ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಕರ್ನಾಟಕ ರಾಜ್ಯ ಸಮಗ್ರ ಹರಳಯ್ಯ ಸಂಘದ ನೇತೃತ್ವದಲ್ಲಿ ಧರಣಿ ನಡೆಯಿತು. ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆದಿದೆ. ತಾಳಿಕೋಟಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ನ್ಯಾಯಾಲಯ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತೆರವುಗೊಳಿಸಿದ ಅಂಗಡಿದಾರರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಮಗಾರ ಶ್ರೀ ಹರಳಯ್ಯನವರಿಗೆ, ದುಷ್ಟ ಅಧಿಕಾರಿಗೆ ಹೊಡೆದ ಜಾಧವ್ ಅವರಿಗೆ, ಮೋಹನ್ ಜಾಧವ್ ಅವರಿಗೆ. ಉಡುಪಿಯ ಬೈಂದೂರಿನ ಹರೇಶಿರೂರು ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಟೇಕ್ ಆಫ್ ಮಾಡಲು ಪೈಲಟ್ ಇಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರದಾಡಿದಂತಹ ಘಟನೆಯಾಗಿದೆ. ಹೆಲಿಪ್ಯಾಡ್ನಲ್ಲಿ ಪೈಲಟ್ಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾದು ಸುಸ್ತಾಗಿದ್ರು. ಕೊನೆಗೂ ಪೈಲಟ್ 20 ನಿಮಿಷ ತಡವಾಗಿ ಆಗಮಿಸಿದ್ದು ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ ಆ ಬಳಿಕ ಟೇಕ್ ಆಫ್ ಆಗಿದೆ. ರಾಜ್ಯದಲ್ಲಿ ಹಲವೆಡೆ BPL ಕಾರ್ಡ್ ರದ್ದು ಮಾಡಲಾಗಿದೆ. ಸಾಕಷ್ಟು ಜನರು ಕಾರ್ಡ್ ರದ್ದಾಗಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ಹಿನ್ನೆಲೆ ಇವತ್ತು ಜಯನಗರದ ಅರಸು ಕಾಲೋನಿಗೆ ಆರ್ ಅಶೋಕ ಭೇಟಿ ನೀಡಿ BPL ಕಾರ್ಡ್ ವಂಚಿತ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು. ಯಜಮಾನ್ರಿಲ್ಲ, 2 ಮಕ್ಕಳಿದೆ, ನನಗೆ ಯಜಮಾನ್ರಿಲ್ಲ. ಮಾಡ್ಕೊಂಡು ಬೇರೆ ನನ್ ಬೇರೆ ಜೀವನ ಇಲ್ಲ. ಇದೇ ನಾವು ತಗೊಂಡೆ ನಾವು 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ ನಾನು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾರಿಗೂ ನೆಮ್ಮದಿ ಇಲ್ಲ. ರಾಜ್ಯದ ರೈತರು, ಆಡಳಿತ ಪಕ್ಷದ ಶಾಸಕರಿಗೂ ನೆಮ್ಮದಿ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗರಂ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಆಡಳಿತ ಪಕ್ಷದ ಶಾಸಕರೇ ಸರ್ಕಾರದ ಬಗ್ಗೆ ಹೇಳ್ತಿದ್ದಾರೆ. ಸಿಎಂ ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಗ್ಯಾರಂಟಿಗಳ ಹಣ ಹೊಂದಿಸಲು ಸಿಎಂ ಪರದಾಡ್ತಿದ್ದಾರೆ. ತಮ್ಮ ಹುಳುಕನ್ನ ಮುಚ್ಚಿ ಹಾಕುವ ಉದ್ದೇಶದಿಂದ ಕೇಂದ್ರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯ ಸರ್ಕಾರ ಬರೀ ಸೈಟ್ ದರೋಡೆ ಮಾಡುವಂತಹ ಸರ್ಕಾರ ಅಲ್ಲ, ಬಡವರ BPL ಕಾರ್ಡ್ ದರೋಡೆ ಮಾಡುವ ಸರ್ಕಾರ ಅಂತ MLC ರವಿಕುಮಾರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಲಕ್ಷಾಂತರ ಬಡವರ BPL ಕಾರ್ಡ್ ರದ್ದು ಮಾಡಿರೋದ್ರಿಂದ ಬಡವರ ಗತಿಯೇನು? ಅರ್ಹ BPL ರದ್ದು ಮಾಡಲ್ಲ ಅಂದಿದ್ರು. ಈಗ ರದ್ದು ಮಾಡಿದ್ದು ಯಾಕೆ? ವಾಪಸ್ ಕೊಡ್ತೀವಿ ಅಂತಿರೋದು ಯಾಕೆ? ಇದೇನು ವಾಪಸ್ ಸರ್ಕಾರನ ಅಂತ ಕಿಡಿಕಾರಿದ್ರು. BPL ಕಾರ್ಡ್ ಅನ್ನ ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು, ಊಟದ ಪರಿಸ್ಥಿತಿ ಏನು, ಗಂಜಿ ಪರಿಸ್ಥಿತಿ ಏನು, ಈ ತರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಈ BPL ಕಾರ್ಡ್ನಲ್ಲಿ ಮುಂಚೆ ಹೇಳಿತು ಅನರ್ಹ BPL ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೇವೆ, ಅರ್ಹ BPL ಕಾರ್ಡ್ಗಳನ್ನ ರದ್ದು ಮಾಡಲ್ಲ ಅಂತ. ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನೇನು ತನಿಖೆ ಏನು ಮಾಡಕ್ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಂಗಾದ್ರೆ BPL ಕಾರ್ಡ್ಗಳನ್ನ ರದ್ದು ಮಾಡಿದ್ಯಾಕೆ, ಮತ್ತೆ ವಾಪಸ್ ಕೊಡ್ತಿರೋದು ಯಾಕೆ? ಮೈಸೂರಿನ ಹುಟ್ಕಳ್ಳಿ ನಗರಸಭೆ ಬಿಲ್ ಕಲೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 40,000 ಲಂಚ ಪಡೆಯುವಾಗ ಬಿಲ್ ಕಲೆಕ್ಟರ್ ದಿನೇಶ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಮನೆ ನಿರ್ಮಾಣಕ್ಕೆ ಖಾತೆ ಹಾಗೂ ನಕ್ಷೆ ಅನುಮೋದನೆಗೆ ದಿನೇಶ್ 2 ಲಕ್ಷ ಲಂಚ ಕೇಳಿದ್ರು. ಈ ವೇಳೆ 40,000 ಲಂಚ ತೆಗೆದುಕೊಳ್ಳುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಪೇಟೆ ಎಂಬ ಗ್ರಾಮಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಬಾಯಲ್ಲಿ ಸೊಪ್ಪು ಅಗಿಯುತ್ತಾ ಯಾರಿಗೂ ತೊಂದರೆ ನೀಡದೆ ಗ್ರಾಮದ ಒಳಗೆ ಸಾಗಿದೆ. ಭೀಮನ ಗಜ ಗಾಂಭೀರ್ಯ ನಡೆಗೆ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ.
ಈ ಕಡೆ ಮಾತಾಡಿ ನೀವು. ಏನ್ ಮಾಡ್ತೀಯ ಭೀಮಾ ಇರಿಸಲ್ಲ ಇತ್ತು ಭೀಮಾ ತಾನೆ ಜಾಗ್ರತೆ ಇದೆ. ಕೇಂದ್ರ ಸರ್ಕಾರದಿಂದಲೇ 5 ಕೋಟಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. 5.5 ಕೋಟಿ ಅಂತ ಪೇಪರ್ ಅಲ್ಲಿ ನೋಡಿದ್ದೇನೆ ಎಂದರು. ಕೆಲವು ಗೈಡ್ಲೈನ್ಸ್ ಅಲ್ಲಿ ಅವರೇ ಹೇಳಿದ್ದಾರೆ. ಕೇಂದ್ರ ಹೇಳಿರೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಲಾಗಿದೆ, ಅದರಲ್ಲಿ ಯಾವುದು ನೈಜವಾಗಿದೆ ಅನ್ನೋದು ಗೊತ್ತಾಗಿದೆ, ಅದರ ಆಧಾರದಲ್ಲಿ ಕೆಲವು ತೀರ್ಮಾನ ಆಗಿದೆ, ಮುಂದೆ ಏನ್ ಪ್ರಕ್ರಿಯೆ ಆಗುತ್ತೆ ನೋಡೋಣ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದರು. ಅವರು ಹೌದು 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರಬಹುದು. ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು. ಹೌದು 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು